ಬಹುಶಃ ಕಾಂತಕುಮಾರ್ ಅವರೇ, ನೀವು ನನ್ನ ಮಾತನ್ನು ಒಪ್ಕೊಳ್ತೀರಿ ಅಂತ ಅಂತೀನಿ. ರಿಪಬ್ಲಿಕ್ ಕನ್ನಡ ಸದಾ ವಿದ್ಯಾರ್ಥಿಗಳ ಪರವಾಗಿ ಹಾಗೆ ಪರೀಕ್ಷಾರ್ಥಿಗಳ ಪರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿದೆ, ಚರ್ಚೆಗಳನ್ನ ಕೂಡ ಪ್ರಸಾರ ಮಾಡಿದೆ. ನೀವು ಕೂಡ ಅನೇಕ ಪ್ಯಾನಲ್ ಪ್ಯಾನಲಿಸ್ಟ್ ಆಗಿ ಭಾಗಿಯಾಗಿದ್ದೀರಿ. ಹೀಗಾಗಿ ಬಹುಶಃ ತಮ್ಮಿಂದಲೇ ಚರ್ಚೆಯನ್ನ ಪ್ರಾರಂಭ ಮಾಡೋದು ಸೂಕ್ತ. ನಿಮಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ, ನಿನ್ನೆ ಪ್ರತಿಭಟನೆಯ ಒಂದು ಆಯ್ದ ತುಣುಕನ್ನ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದೀನಿ. ಆಯ್ದ ತುಣುಕು ಇಂಥ ನೂರಾರು ಸಾವಿರಾರು ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಮಾಧ್ಯಮಗಳಲ್ಲಿ. ಒಂದೇ ಒಂದು ತುಣುಕನ್ನ ನಿಮ್ಮ ಮುಂದಿಟ್ಟು ಪ್ರಶ್ನೆಯನ್ನ ಪ್ರಾರಂಭ ಮಾಡ್ತೀನಿ. ಅದೊಂದು ಹೇಳಿಕೆ. संसद भवन उखाड़ दिया जाएगा, संसद भवन उखाड़ दिया जाएगा, इस्तीफा नहीं मिला तो उखाड़ दिया जाएगा, सब कर देंगे। नेपाल बना दिया जाएगा, नेपाल 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 बनेगा। संसद भवन उखाड़ दिया जाएगा, संसद भवन उखाड़ दिया जाएगा, इस्तीफा नहीं मिला तो उखाड़ दिया जाएगा, सब कर देंगे। नेपाल बना दिया जाएगा, नेपाल 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 बनेगा। संसद भवन उखाड़ दिया जाएगा। ಕಾಂತಕುಮಾರ್ ಅವರೇ, ನೀಟ್ ಪರೀಕ್ಷೆಯ ಪತ್ರಿಕೆ ಲೀಕ್ ಆಗಿ ಅದರಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಅವರ ಕುಟುಂಬಸ್ಥರಿಗೆ ನ್ಯಾಯ ಸಿಗಲೇಬೇಕು. ಅದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದ ಸಿಗುತ್ತೆ ಅನ್ನೋಂಗಿದ್ರೆ ರಾಜೀನಾಮೆಯನ್ನ ಕೇಳ್ತಾ ಇರೋದು ಕೂಡ ಸಂವಿಧಾನದತ್ತವಾದ ಹಕ್ಕೇನೆ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್. ಬಟ್ ಅನ್ಯಾಯಕ್ಕೊಳಗಾದ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಈ ದೇಶದ ನಾಗರಿಕರು ನೀವು ಕಟ್ಟಿರುವ ತೆರಿಗೆ ದುಡ್ಡಿನಲ್ಲಿ 1200 ಕೋಟಿ ವೆಚ್ಚ ಮಾಡಿ ಕಟ್ಟಿರುವ ಸಂಸತ್ ಭವನ ಪುಡಿ ಯಾಕಾಗಬೇಕು? ಐ ಹ್ಯಾವ್ ಪೇ ಟ್ಯಾಕ್ಸ್, ಯು ಹ್ಯಾವ್ ಪೇ ಟ್ಯಾಕ್ಸ್, ನಮ್ಮ ವೀಕ್ಷಕರು ಟ್ಯಾಕ್ಸ್ ಕಟ್ಟಿದ್ದಾರೆ. ಆ ಟ್ಯಾಕ್ಸ್ನ ದುಡ್ಡಲ್ಲಿ ಕಟ್ಟಿರುವ ಸಂಸತ್ ಭವನ ಪುಡಿ ಯಾಕಾಗಬೇಕು? ನಮ್ಮ ದೇಶ ಭಾರತ, ಈ ಭಾರತ ದೇಶ ಪಕ್ಕದ ನೇಪಾಳ, ಅತಂತ್ರವಾಗಿರುವ ನೇಪಾಳ, ಭಾರತದ GDP-ಯಲ್ಲಿ ಅರ್ಧ ಕೂಡ ಇಲ್ಲದಂತಹ ನೇಪಾಳ ಯಾಕಾಗಬೇಕು ಭಾರತ? ಹಿಂಗಾದ್ರೆ ನಾನು ನ್ಯಾಯ ಸಿಗೋದು ವಿದ್ಯಾರ್ಥಿಗಳಿಗೆ? ನಾನು ಸಿವಿಲ್ ಇಂಜಿನಿಯರ್ ಆಗಿ, ನಾನು ಸಿವಿಲ್ ಇಂಜಿನಿಯರು ಓದಿದ್ದೀನಿ ಮತ್ತು ಅದ್ರ ಜೊತೆ ಕಾನೂನು ತಿಳ್ಕೊಂಡಿದ್ದೀನಿ. ಆ್ಯಸ್ ಎ ಅಡ್ವೊಕೇಟ್ ಆಗಿ ಹೇಳ್ತೀನಿ. ಎರಡೂ ವಿಚಾರದಾಗ ಹೇಳೋದಾದರೆ, ಒಂದು ಸಣ್ಣ ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಅದರದೇ ಆದಂಥ ಒಂದು ಪ್ಲಾನಿಂಗ್ ಇರುತ್ತೆ, ಅದರದೇ ಆದ ಒಂದು ರಿಸೋರ್ಸಿಂದ ಒಂದು ಬಿಲ್ಡಿಂಗ್ ಪ್ಲಾನ್ ಮಾಡಿ ಕಟ್ತೀವಿ. ಒಂದು ಮನೆ ಕಟ್ಟಬೇಕಂತಂದ್ರೂ ಇಡೀ ಎಂಟೈರ್ ಫ್ಯಾಮಿಲಿ ವರ್ಷಾನುಗಟ್ಟಲೆ ದುಡ್ದಿರೋ ಒಂದು ದುಡ್ಡಲ್ಲಿ ಒಂದು ಮನೆ ಕಟ್ತೀವಿ. ಒಂದು ದೇಶದಲ್ಲಿ ಯಾವುದೇ ಒಂದು ಪ್ರಾಪರ್ಟಿ, ಒಂದು ಬಿಲ್ಡಿಂಗ್, ಸ್ಕೂಲು, ಕಾಲೇಜಸ್ಸು, ಒಂದು ಪಾರ್ಲಿಮೆಂಟ್ ಇರ್ಬೋದು, ವಿಧಾನಸೌಧ, ಏನೇ ಕಟ್ಟಬೇಕಾದ್ರೂ ಪ್ರತಿಯೊಬ್ಬರದ್ದು ಶ್ರಮ ಇದೆ. ಅದರಿಂದನೇ ಆ ಒಂದು ಬಿಲ್ಡಿಂಗ್, ಅದು ಡೆವಲಪ್ಮೆಂಟಿಗೆ ಅದು ಒಂದು ಇಂಪಾರ್ಟೆಂಟ್ ರಿಸೋರ್ಸ್ ಅದು ನಮ್ಮ ದೇಶಕ್ಕೆ. ಹಂಗಾಗಿ ಇವತ್ತು ನಾನು ಆ್ಯಸ್ ಎ ಸಿವಿಲ್ ಇಂಜಿನಿಯರ್ ಹಂಗೆ ಹೇಳೋದಾದರೆ, ಯಾರು ವ್ಯಕ್ತಿಗಳೊಂದು ನಮ್ಮ ಒಂದು ಪ್ರಾಪರ್ಟಿನ ನಾವೇ ಹಾಳು ಮಾಡ್ಕೊಳೋದಕ್ಕೆ ನಾವು ಬಿಡಬಾರ್ದು. ಕ್ಷಮೆ ಇರಲಿ, ಇಂಟರಪ್ಟ್ ಮಾಡ್ತಿದ್ದೀನಿ. ಇದು ಕೇವಲ ಕಟ್ಟಡ ಅಲ್ಲ ಸರ್, ಇಡೀ ವಿಶ್ವದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಾದ ಭಾರತದ ಪ್ರತಿಬಿಂಬ ನಮ್ಮ ಪಾರ್ಲಿಮೆಂಟ್, ನಮ್ಮ ಸಂಸತ್ ಭವನ. ಇಟ್ಸ್ ನಾಟ್ ಅ ಬಿಲ್ಡಿಂಗ್. ಇಲ್ಲ, ಕರೆಕ್ಟ್ ಮ್ಯಾಮ್. ಬರೀ ಪಾರ್ಲಿಮೆಂಟ್ ಈಗ ನಮ್ದಿದೆ ಅಂತ ಅಂದಿದ ತಕ್ಷಣ ಈಗ ವ್ಯಕ್ತಿ ಮಾತಾಡೋದಕ್ಕೆ ಒಂದು ರೀಸನ್ನು ಇದೆ ಮೇಡಮ್. ಈಗ ನಾವು ಒಂದು ಮೈಂಡಲ್ಲಿ ಮತ್ತೆ ಅವನ ಮನಸ್ಸಲ್ಲಿ ಯಾಕೆ ಅಷ್ಟೊಂದು ಆಕ್ರೋಶ ಕಾಡ್ತಾ ಇದೆ ಅನ್ನೋದು, ಅದು ಬೇಸಿಕ್ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಇವತ್ತು ವಿತೌಟ್ ಪರ್ಮಿಷನ್ ಅಷ್ಟು ಜನ ಸೇರಿ ಪ್ರೊಟೆಸ್ಟಿಂಗ್ ಮಾಡಿದಾರೆ ಅಂತಂದ್ರೆ, ಅವರಲ್ಲಿ ಅಟ್ಲೀಸ್ಟ್ ಯಾರೋ 1-2% ಇಲ್ಲ ಒಂದು 10% ಮ್ಯಾಕ್ಸಿಮಮ್ ಹೊರಗಡೆಯಿಂದ ಬಂದಿರ್ಬೋದು, ಇಲ್ಲ ದೇಶ ವಿರೋಧಿ ಚಟುವಟಿಕೆ ಆಗಿರ್ಬೋದು. ಬಟ್ ಆಲ್ ಆಫ್ ದಿ ಸಡನ್ 90% ನಾವು ಮೆಜಾರಿಟಿ ನೋಡೋದಾದ್ರೆ, ಇವತ್ತು ಪಾರ್ಲಿಮೆಂಟ್ ಅಷ್ಟು ಜನ ಸೇರಿ ಸ್ಟೂಡೆಂಟ್ಸು, ಯುವಕರು ಸೇರಿದ್ದಾರೆ ಅಂತಂದ್ರೆ, ನಮ್ಮ ದೇಶದ ಎಜುಕೇಶನ್ ಸಿಸ್ಟಮ್ ಹೆಂಗಿದೆ ಮತ್ತೆ ಅನ್ಎಂಪ್ಲಾಯ್ಮೆಂಟ್ ಎಷ್ಟು ಪೀಕ್ ಇದೆ ಅನ್ನೋದು ಯೋಚನೆ ಮಾಡ್ಬೇಕಾಗುತ್ತೆ ನಾವು ಫಸ್ಟ್ ಥಿಂಗು. ಯಾಕೆಂದ್ರೆ ನಮ್ಮ ರಾಜ್ಯದಲ್ಲೂ ನಾವು ನೂರಾರು ಹೋರಾಟ ಮಾಡಿದೀವಿ ರೆಕ್ರೂಟ್ಮೆಂಟ್ ಮಾಡಿಸ್ಬೇಕಂತ ಹೇಳಿ. ಆ ಒಂದು ಅನ್ಎಂಪ್ಲಾಯ್ಮೆಂಟ್, ಎಜುಕೇಶನ್ ಸಿಸ್ಟಮ್, ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾದ್ರೆ 23 ಲಕ್ಷ ಜನ ಆಸ್ಪಿರೆಂಟ್ ನೀಟ್ ಎಕ್ಸಾಮ್ ಬರ್ದಿದ್ದಾರೆ ಅಂತಂದ್ರೆ, ಆ ಎಕ್ಸಾಮ್ ಅಲ್ಲಿ ಲೂಪ್ ಹೋಲ್ಸ್ ಆಗಿದೆ. ಆಯ್ತು, ಅದನ್ನ ಚೇಂಜಸ್ ಮಾಡ್ಬೇಕಂದ್ರೆ ಎಷ್ಟು ದಿನ ಬೇಕು ಮ್ಯಾಮ್? ನೆಕ್ಸ್ಟ್ ಡೇನೆ ಬಂದು ಪ್ರಧಾನ ಮಂತ್ರಿ ಆಗಿರ್ಬೋದು, ಶಿಕ್ಷಣ ಸಚಿವರಾಗಿರ್ಬೋದು ಬಂದು ಯಾರೆಲ್ಲ ಅದರಲ್ಲಿ ಕಲ್ಪ್ರಿಂಟ್ ಆಗಿದ್ರೆ, ಅವ್ರಿಗೆ ಅನ್ಯಾಯ ಆಗಿದೆ ಅಂಥವ್ರಿಗೆ ಒಂದು ಸಾಂತ್ವನ ಹೇಳಿ, ನೆಕ್ಸ್ಟ್ ಎಕ್ಸಾಮ್ಸ್ ಈ ರೀತಿ ಇರುತ್ತೆ, ಈ ರೀತಿ ಮಾಡ್ತೀವಿ, ಅಟ್ಲೀಸ್ಟ್ ಈ ತರ ಕಾಸಸ್ ಆಗಿದೆ, ಈ ತರ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಅವ್ರಿಗೆ ನಾವು ಶಿಕ್ಷೆ ಕೊಡ್ತೀವಿ. ಅಟ್ಲೀಸ್ಟ್ ಶಿಕ್ಷೆ ಆದ್ರೂ ಕೊಟ್ಟಿದಾರ? ಇದು ಒಂದ್ ಟೈಪ್ ಫಸ್ಟ್ ಟೈಮ್ ಇಲ್ಲ ಮೇಡಮ್. ಎವ್ರಿ ಇಯರ್ ನಂಬರ್ ಆಫ್ ಡೆತ್ ಜಾಸ್ತಿ ಆಗ್ತಾ ಇದೆ, ನಂಬರ್ ಆಫ್ ಕ್ವಶನ್ ಪೇಪರ್ ಲೀಕು ಜಾಸ್ತಿ ಆಗ್ತಾ ಇದೆ. ಹಂಗಂದಾಗ ಈಗ ನಂಬರ್ ಆಫ್ ವೇಕೆನ್ಸಿನ ಜಾಸ್ತಿ ಮಾಡ್ತೀವಿ. ಅಟ್ಲೀಸ್ಟ್ ನೀಟ್ ಎಕ್ಸಾಮ್ಸ್ ಅಲ್ಲಿ ಎಷ್ಟು ಇದೆ? 1 ಲಕ್ಷ 1.5 ಲಕ್ಷ ವೇಕೆನ್ಸಿ ಇದೆ. ಸ್ವಲ್ಪ ನಂಬರ್ ಆಫ್ ವೇಕೆನ್ಸಿ ಜಾಸ್ತಿ ಮಾಡ್ತೀವಿ. ನಿಮಗೆ ಫೀಸ್ ಇರ್ಬೋದು, ನೆಕ್ಸ್ಟ್ ಟೈಮ್ ಸರ್ಕಾರದ ಕಡೆಯಿಂದ ಸ್ಪಂದನೆ ಸಿಕ್ಕಿದ್ರೆ ಇಂಥ ಹೇಳಿಕೆಗಳಿಗೆ ವೇದಿಕೆ ಇರ್ತಿರ್ಲಿಲ್ಲ.